ನಮಸ್ಕಾರ ಗೆಳೆಯರೆ. ಭಾರತದ ಪ್ರಮುಖ ರಕ್ಷಣಾ ಕಂಪನಿ LNTಯು ಭಾರತ ತನ್ನದೇ ಆದ ಸ್ಥಳೀಯ ಎಂಜಿನನ್ನು ಯಾಕೆ ತಯಾರಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದರ ಕುರಿತು ಅತ್ಯಂತ ಆಘಾತಕಾರಿ ಹೇಳಿಕೆಯನ್ನು ಬಹಿರಂಗಪಡಿಸಿದೆ. 45 ವರ್ಷಗಳಿಂದ ಪ್ರಯತ್ನಿಸಿದರೂ ಯಾವುದೇ ತಂತ್ರಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಗದಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ತದೆ. ಸುಮಾರು 3,000 ಕೋಟಿ ಖರ್ಚು ಮಾಡಿದರೂ ಭಾರತದ ಕಾವೇರಿ ಎಂಜಿನ್ ತಯಾರಿಸುವ ಯೋಜನೆ ವಿಫಲವಾಗಿದೆ. ಯಾಕಂದರೆ 90 ಕಿಲೋ ನ್ಯೂಟನ್ಗಳ ಬದಲಿಗೆ ಭಾರತವು ಕೇವಲ 75 ಕಿಲೋ ನ್ಯೂಟನ್ಗಳ ಗುರಿಯನ್ನು ಸಾಧಿಸುವುದಕ್ಕೆ ಅಷ್ಟೇ ಸಾಧ್ಯವಾಗಿದೆ. ಅದೂ ಕೂಡ ಭಾರತದ ಅವಶ್ಯಕತೆಗೆ ಸಾಕಾಗಲಿಲ್ಲ. ಯಾಕಂದರೆ ಅದರ 75 ಕಿಲೋ ನ್ಯೂಟನ್ ಎಂಜಿನ್ನ ತೂಕವು ತುಂಬ ಹೆಚ್ಚಾಗಿತ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಭಾರತವು ಫೈನಲಿ 2014ರಲ್ಲಿ ಅಮೇರಿಕನ್ ಎಂಜಿನನ್ನು ಆಯ್ಕೆ ಮಾಡಬೇಕಾಯಿತು. ಆದರೆ ಈಗ LNTಯು ಸರ್ಕಾರವು ತನ್ನ ಕೆಲವು ನ್ಯೂನತೆಗಳನ್ನು ನಿವಾರಿಸಿದರೆ LNT ತನ್ನ ನಾಯಕತ್ವದಲ್ಲಿ ದೇಶಕ್ಕಾಗಿ 110ರಿಂದ 130 ಕಿಲೋ ನ್ಯೂಟನ್ಗಳ ಎಂಜಿನನ್ನು ತಯಾರಿಸಬಹುದು ಅನ್ನೋದನ್ನು ಬಹಿರಂಗಪಡಿಸಿದೆ. ಕಡಿಮೆ ಬಿಡ್ ಮಾಡಿದವರಿಗೆ ಆದ್ಯತೆ ನೀಡುವುದು ಸರ್ಕಾರದ ದೊಡ್ಡ ದೌರ್ಬಲ್ಯ ಅಂತ LNT ಬಹಿರಂಗಪಡಿಸಿದೆ. ಟೆಂಡರ್ಗೆ ಕಡಿಮೆ ಬಿಡ್ ನೀಡುವ ಕಂಪನಿಗೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಟೆಂಡರ್ ಅನ್ನು ನೀಡಲಾಗ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಇದು ಸರ್ಕಾರದ ದೊಡ್ಡ ದೌರ್ಬಲ್ಯ ಅನ್ನೋದು ಸಾಬೀತಾಗಿದ್ದು ಇದು ಸರ್ಕಾರದ ಸಾಮಾನ್ಯ ಅಭ್ಯಾಸವಾಗಿದೆ. ಆದರೆ ಕೆಲವು ಒಪ್ಪಂದಗಳಲ್ಲಿ ಕಡಿಮೆ ಬಿಡ್ ಮಾಡಿದವನಿಗಿಂತ ಕೆಲವೊಮ್ಮೆ ತಾಂತ್ರಿಕ ಅರ್ಹತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. DRDOನ ಬ್ರಾಂಚ್ GTRE ಎಂಜಿನನ್ನು ಏಕಾಂಗಿಯಾಗಿ ತಯಾರಿಸುವುದಕ್ಕಾಗಿ ಪ್ರಯತ್ನಿಸಿತ್ತು. ಆದರೆ ಅದಕ್ಕೆ ಸಂಪೂರ್ಣ ಯಶಸ್ಸು ಸಿಗಲಿಲ್ಲ. ಆದರೆ LNTಯು ದೇಶಕ್ಕಾಗಿ ಎಂಜಿನನ್ನು ತಯಾರಿಸಬಹುದು ಹಾಗೂ ಇದಕ್ಕೆ ಮಹೀಂದ್ರ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ನಂತಹ ಭಾರತದ ಇತರೆ ಕೆಲವು ದೊಡ್ಡ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳ ಭಾಗವಹಿಸಿಕೆಯ ಅಗತ್ಯವಿರ್ತದೆ ಅನ್ನೋದನ್ನು ಹೇಳಿದೆ. ಇದರ ಹೊರತಾಗಿ ಗೋದ್ರೇಜ್ ಏರೋಸ್ಪೇಸ್ನಂತಹ ಕಂಪನಿಗಳ ಭಾಗವಹಿಸುವಿಕೆಯ ಅಗತ್ಯವಿರಲಿದ್ದು ಅದರೊಂದಿಗೆ LNT ದೇಶಕ್ಕಾಗಿ ಶಕ್ತಿಶಾಲಿ ಎಂಜಿನ್ಗಳನ್ನು ತಯಾರಿಸಬಹುದು ಅನ್ನೋದನ್ನು ಹೇಳಿದೆ. ಹಿಂದಿನ ಸರ್ಕಾರಗಳು ಎಂಜಿನ್ಗಳನ್ನು ತಯಾರಿಸುವ ಯೋಜನೆಯನ್ನು ಪ್ರಾರಂಭಿಸಿದವು. ಆದರೆ ಹಿಂದಿನ ಸರ್ಕಾರಗಳ ದೊಡ್ಡ ಸಮಸ್ಯೆ ಅಂದರೆ ಅವು ಎಂಜಿನ್ಗಳನ್ನು ತಯಾರಿಸುವುದಕ್ಕಾಗಿ ಎಂದಿಗೂ ಬದ್ಧರಾಗಿರಲಿಲ್ಲ. ಅಂದರೆ ಹಿಂದಿನ ಸರ್ಕಾರಗಳು ಎಂಜಿನ್ಗಳ ಬಗ್ಗೆ ಯಾವತ್ತಿಗೂ ಗಂಭೀರತೆಯನ್ನು ತೋರಿಸಲಿಲ್ಲ. ಕಳೆದ 40 ವರ್ಷಗಳ ಇತಿಹಾಸದಲ್ಲಿ ಎಂಜಿನ್ಗೆ ಯಾವುದೇ ಪರೀಕ್ಷಾರ್ಥ ಸೌಲಭ್ಯವನ್ನು ಮಾಡುವ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ಆದರೂ ಈಗ ಭಾರತ ಎಂಜಿನ್ ಅಭಿವೃದ್ಧಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಭಾರತ ಈಗ ಸ್ಥಳೀಯ ಸಾಮರ್ಥ್ಯ ಮತ್ತು ವಿದೇಶಿ ಸಹಕಾರ ಎರಡನ್ನು ಒಟ್ಟುಗೂಡಿಸಿ ಕೆಲಸ ಮಾಡೋದಕ್ಕೆ ಬಯಸ್ತಾ ಇದೆ. ಇವತ್ತಿಗೆ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ಯುರೋಪಿಯನ್ ಮತ್ತು ಅಮೆರಿಕನ್ ಕಂಪನಿಗಳೊಂದಿಗೆ ಸ್ಪರ್ಧಿಸುವುದಕ್ಕೆ ಸಮರ್ಥವಾಗಿರುವ ರಕ್ಷಣಾ ಕಂಪನಿಗಳನ್ನು ಹೊಂದಿದೆ. ಆದರೆ ಭಾರತವು ಪ್ರಸ್ತುತ ತನ್ನದೇ ಆದ ಕಂಪನಿಗಳ ಸಾಮರ್ಥ್ಯದ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಇತ್ತೀಚೆಗೆ ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕ್ರಯೋಜೆನಿಕ್ ಎಂಜಿನ್ಗಳನ್ನು ತಯಾರಿಸುವಲ್ಲಿ ಯಶಸ್ವಿಯಾದಂತೆಯೇ ಈಗ ಅದೇ ರೀತಿಯಲ್ಲಿ ಭಾರತ ಸರ್ಕಾರವು ಖಾಸಗಿ ಕಂಪನಿಗಳನ್ನು ಒಟ್ಟುಗೂಡಿಸಿ ಜೆಟ್ ಎಂಜಿನ್ಗಳನ್ನು ತಯಾರಿಸುವ ಸಮಯ ಬಂದಿದೆ. ಸೊ ಗೆಳೆಯರೇ, ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡುತ್ತಾ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.